ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಪಿಯುಸಿ ಪರೀಕ್ಷೆಯಲ್ಲಿ ದೊಡ್ಡಪ್ಪ ಕಾಲೇಜು ವಿದ್ಯಾರ್ಥಿಗಳ ಸಾಧನೆ, ಕಾಲೇಜು ಆಡಳಿತ ಮಂಡಳಿಯಿಂದ ಸನ್ಮಾನ. ಏಪ್ರಿಲ್ 12ರಿಂದ ಶಿವಲಿಂಗೇಶ್ವರ ರಥೋತ್ಸವ, ದೇವಸ್ಥಾನ ಸಮಿತಿ ಸುದ್ದಿಗೋಷ್ಠಿ. ಸಚಿವರ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಗಿದೆ, ಬಾಲರಾಜ್ ಗುತ್ತೇದಾರ್ ಆರೋಪ. ಏಪ್ರಿಲ್ 12ರಿಂದ ಜೌಳ್ಗಾ ಬಿ ಗ್ರಾಮದ ಹಜರತ್ ಬಾಲೆ ಸಾಹೇಬ್ ಜಾತ್ರೆ, ರಾಜ್ಕುಮಾರ್ ಪಾಟೀಲ್ ಸುದ್ದಿಗೋಷ್ಠಿ. ಏಪ್ರಿಲ್ 12ರಂದು ಬ್ರಾಹ್ಮಣ ಮಹಾಸಭಾ ಚುನಾವಣೆ, ನರಹರಿ ಪಾಟೀಲ್ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಪ್ರತಿಷ್ಠಿತ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ತೆರಗಡೆಯಾಗುವ ಮೂಲಕ ಕಾಲೇಜು ಹಾಗೂ ಕಲಬುರಗಿ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಕಾಲೇಜು ಆಡಳಿತ ಮಂಡಳಿಯ ವತಿಯಿಂದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಕಲಬುರಗಿ ನಗರದ ಪ್ರತಿಷ್ಠಿತ ದೊಡ್ಡಪ್ಪ ಅಪ್ಪ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪಾಸಾದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಕಾಲೇಜು ಪ್ರಾಚಾರ್ಯರಾದ ವಿನೋದ್ ಕುಮಾರ್ ಪತಂಗೆ ಅವರು 2025ನೇ ಸಾಲಿನ ಪರೀಕ್ಷೆಯಲ್ಲಿ ಕಾಲೇಜಿಗೆ ಪ್ರತಿಶತ 90.50ರಷ್ಟು ಫಲಿತಾಂಶ ಲಭಿಸಿದೆ. ಪರೀಕ್ಷೆಗೆ ಹಾಜರಾಗಿದ್ದ 171 ವಿದ್ಯಾರ್ಥಿಗಳಲ್ಲಿ 154 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 36 ವಿದ್ಯಾರ್ಥಿಗಳು ಅಗ್ರ ಶ್ರೇಣಿ, 100 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, 16 ಜನ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ವಿದ್ಯಾರ್ಥಿಗಳು ತಮ್ಮ ಯಶಸ್ಸಿಗೆ ಕಾರಣೀಭೂತರಾದ ಕಾಲೇಜು ಆಡಳಿತ ಮಂಡಳಿ ಸದಸ್ಯರಿಗೆ, ಪ್ರಾಂಶುಪಾಲರಿಗೆ ಮತ್ತು ಉಪನ್ಯಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು. ರೆಡ್ಡಿ ಅಂತ ನಂದೂರು ಪರದಾರ ಮೊತ್ತಕಪಳ್ಳಿ, ತಾಲೂಕು ಚಿಂಚೋಳಿ. ನಾ ಪ್ರಥಮ PUC ಮತ್ತು ದ್ವಿತೀಯ PUC ಇದೇ ಕಾಲೇಜಿಂದ ಮುಗಿಸೀನಿ. ನಾ ಮುಂದೇನು ಮಾಡ್ಬೇಕಲ್ಲತ್ತೀನಂದ್ರೆ ನನ್ನ ಏಮ್ ಏನದಂದ್ರೆ UPSC ಕ್ಲಿಯರ್ ಮಾಡಬೇಕು, IAS ಆಫೀಸರ್ ಆಗಬೇಕು, ಇಲ್ಲದ್ರೆ IPS ಆಫೀಸರ್ ಆಗಬೇಕು, ಈ ದೇಶಕ್ಕೆ ಏನಾದರೂ ಒಂದು ಮಾಡಬೇಕಂತ. ನಾನು ಈಗ ದ್ವಿತೀಯ PUC ಮುಗಿಸಿದ ನಂತರ ಏನು ಮಾಡ್ಬೇಕಂದ್ರೆ CET ಮ್ಯಾಗ ಡಿಪೆಂಡ್ ಅದ. ಮತ್ತು ಈ ಕಾಲೇಜ್ ನನಗೆ ಏನು ಹೆಲ್ಪ್ ಮಾಡ್ತಂದ್ರೆ, ಈ ಕಾಲೇಜ್ನಾಗ ಎಲ್ಲ ಸರ್ಗಳು ಭೀ ನಾ ಫಸ್ಟ್ ಆಫ್ ಆಲ್ ನಾ ಹೇಳ್ಬೇಕಂದ್ರೆ ಕನ್ನಡ ಮೀಡಿಯಮ್ನಿಂದ ಬಂದೀನಿ. ನಾ
1ನೇ ತರಗತಿಯಿಂದ 10th ತನಕ ಸರ್ಕಾರಿ ಪ್ರೌಢಶಾಲೆ ಗರ್ಗಪಳ್ಳಿಯಲ್ಲಿ ಕಲ್ತಿದ್ದೀನಿ. ನಾ ಡೈರೆಕ್ಟ್ ಫಸ್ಟ್ PUC ಬಂದ ನಂತರ ನಂಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾಯಿತ್ತು, ಯಾಕಂದರೆ ಕನ್ನಡ ಮೀಡಿಯಮ್ನಿಂದ ಬಂದಿದ್ದೀನಿ. ಮತ್ತೇನಂತ ಇನ್ನೊಂದು ಅಡ್ವಾಂಟೇಜ್ ಅದ, ನಾ ಪ್ರಥಮ PUC ಇದ್ದಾಗ ಇಬ್ಬರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್, ನಿಖಿಲ್ ಕುಮಾರ್ ಮತ್ತು ಕೇದಾರ್ನಾಥ್ ಇಬ್ಬರು ನಂಗೆ ಹೆಲ್ಪ್ ಮಾಡ್ಯಾರ. ಅಂದ್ರೆ ಹಿಂಗೆ ಓದು ಹಿಂಗೆ ಆಗ್ತದ ಅಂತೇಳಿ. ಅಲ್ಲಿಂದ ಎಲ್ಲ ಸರ್ಗಳು ಕೂಡ ಕನ್ನಡ ಮೀಡಿಯಮ್ ಸರ್ಗಳು, ಎಲ್ಲ ಸ್ಟಾಫ್ ಎಲ್ಲ ಕನ್ನಡ ಮೀಡಿಯಮ್ನವರು ಇದ್ದಿದ್ದರಿಂದ ನನಗೆಲ್ಲ ಒಂದು ಕಾನ್ಫಿಡೆನ್ಸ್ ಬರ್ತಾಯಿತ್ತು. ಅಂದರೆ ಇವರೆಲ್ಲ ಮಾಡ್ಯಾರ ಅಂದಮೇಲೆ ನಮಗೆ ಯಾಕಾಗಲ್ಲ ಅಂತೇಳಿ ಇದರಿಂದ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಇನ್ನೊಂದೇನು ಇದು ಅದಂದ್ರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗಳ್ದು ಏನು ಇದು ಅದಂದ್ರೆ ಅವ್ರು ಬರೋದಕ್ಕೆ ಏನು ತಿಳ್ಕೊತಾರೆ ಅಂದ್ರೆ ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇದ್ದೀವಿ, ನಮ್ಮ ಕೈಲಿ ಆಗಲ್ಲ ಅಂತೇಳಿ ಇದು ಒಂದು ಥರದ ಸ್ಟೂಡೆಂಟ್ ಏನು ಮಾಡ್ತಾರೆ, ಇದ್ರಾಗೆ ನಮ್ಮ ಕೈಲಿ ಆಗಲ್ಲ ಅಂತೇಳಿ ಓದೋದು ಬಿಟ್ಬಿಡ್ತಾರೆ. ಇನ್ನೊಂದು ಥರ ಸ್ಟೂಡೆಂಟ್ ಏನಂದ್ರೆ ನಾವು ಕನ್ನಡ ಮೀಡಿಯಮ್ನಿಂದ ಬಂದರೂ ಭೀ ಏನಾನ ಮಾಡ್ಬೇಕಂತೇಳಿ ಓದ್ತಾರೆ. ಇದರಿಂದ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅದ, ನಾವು ಯಾವ ಮೀಡಿಯಮ್ನಿಂದ ಬಂದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನವಮಿ ಅಂತ, ನಾ ಅಫ್ಜಲ್ಪುರ ತಾಲೂಕು ಕರ್ಜಿಗಿಯಿಂದ ನಮ್ಮ ಊರ ಹೆಸರು. ನಾನು ನನ್ನ ಪ್ರಥಮ PUC ದ್ವಿತೀಯ PUC ಎರಡೂ ದೊಡ್ಡಪ್ಪ ಕಾಲೇಜಿನಲ್ಲಿ ಮುಗಿಸಿದ್ದು. ನಾ ಈ ಕಾಲೇಜ್ ಸೆಕೆಂಡ್ ಟಾಪರ್ ಆಗಿದ್ದು ತುಂಬ ಖುಷಿ ಆಗ್ಲತ್ತದ. ಇದಕ್ಕೆ ಮೇನ್ ಕಾರಣ ಯಾರಂತಂದ್ರೆ ನಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಎಲ್ಲ ಟೀಚರ್ಸ್ ಆಗಿರ್ಬೋದು ಮತ್ತು ನಮ್ಮ ಪೋಷಕರು ಕೂಡ ತುಂಬ ಸಹಾಯ ಮಾಡಿದ್ರು. ನಾ ಕಲ್ತಿದ್ದು 1ನೇದು 10th ತನಕ ಕನ್ನಡ ಮೀಡಿಯಮ್ ಆದರೂ ನಂಗೆ ಫಸ್ಟ್ ಕಾಲೇಜಿಗೆ ಬರೋ ಟೈಮಿಗೆ ತುಂಬ ಹೆದರಿಕೆ ಇತ್ತು. ನಾವು ಮುಂದೆ ಯಾವ ರೀತಿ ಓದ್ಬೋದಪ್ಪ, ತುಂಬ ಕಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಾ ಚೂಸ್ ಮಾಡಿದ್ದು ಕಾಲೇಜ್ ಚೂಸ್ ಮಾಡಿದ್ದು ತುಂಬ ಒಳ್ಳೇದಂತ ಅನಿಸ್ತು. ಯಾಕಂದರೆ ನಮ್ಮ ಟೀಚರ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡ್ಯಾರ ಮತ್ತು ನಾವು ಏನೇ ಡೌಟ್ ಇದ್ರೂ ಭೀ ಕ್ಲಿಯರ್ ಮಾಡ್ಯಾರ. ಯಾವ ಸಮಯಲ್ಲಿ ಹೋದ್ರೂ ಭೀ ಕ್ಲಿಯರ್ ಮಾಡ್ಯಾರ ಡೌಟ್ಗಳು. ಮತ್ತು ಯಾವ ರೀತಿ ಒಂದು ಕಲ್ಲನ್ನು ಶಿಲೆಯಾಗಿ ಒಬ್ಬ ಶಿಲೆಗಾರನ ಮಾಡೋಕ್ಕೆ ಸಾಧ್ಯ ಆಗ್ತದಲ್ಲ, ಅದೇ ರೀತಿ ನಾವೆಲ್ಲರೂ ಈ ಸ್ಥಾನ ಬರ್ಲಿಕ್ಕೆ ಮೇನ್ ಕಾರಣ ಯಾರಂತಂದ್ರೆ ನಮ್ಮ ಟೀಚರ್ಸ್. ಅವ್ರು ಇರಲಿಲ್ಲ ಅಂದ್ರೆ ನಾವು ಈ ಸ್ಥಾನಕ್ಕೆ ಬರೋಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಗುರಿ ಅಂತಂದ್ರೆ ನಾನು BSc ಅಗ್ರಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿ ಹಿಡಿದು ಚಿಕ್ಕ ಹಿಡಿದು ಆಸೆ ಅದ, ಅದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. Good evening everyone, myself Varama. From 2 years I studied in Dodapapa PU College. I scored 90%. This is my hat trick. I want to thank all the teachers of Dodapapa College because from my birth this is the highest percentage which I scored in my life. Even I scored 73% in 10th. My parents are very happy with my percentage. I am feeling proud to being a student of this college because it made which percentage I got from this college was the best college. I want to thank all my teachers because of their support, their motivation for me. Even in this college, before entering in this college, I did not know about my dream. This college showed me my dream, my aim. They supported, you are good in this, please do something, you are so creative, make something, make your future bright. All the teachers supported, you can be a engineering, so my aim is to want to be a engineering. At last I want to thank this college. Thank you. ಹೆಸರು ಭುವನ್. ನಾನು ಪ್ರಥಮ PUC ಹಾಗೂ ದ್ವಿತೀಯ PUC ದೊಡ್ಡಪಪ್ಪ ಕಾಲೇಜಲ್ಲಿ ಮುಗಿಸಿದ್ದೀನಿ. ಮತ್ತು ನನ್ನ ಸೆಕೆಂಡ್ ಇಯರ್ ರಿಸಲ್ಟ್ ಅಂದ್ರೆ 92% ಇದೆ. ನಾವೊಂದು ಹಾಸ್ಟೆಲ್ ಸ್ಟೂಡೆಂಟು. ನಾ ಹಾಸ್ಟೆಲ್ ಬಂದಾಗ ನಾ ಏನಿದ್ದ ಎಲ್ಲ ನಾನು ಡಿಸಿಪ್ಲಿನ್ ಹಾಕೊಳ್ತೀನಿ. ಇಲ್ಲಿನ ಡಿವಿಯೋಷನ್ ಇರಲಿ, ಪ್ರೇಯರ್ ಇರಲಿ, ಎಲ್ಲ ನನಗೆ ಭಾಳ ಹೆಲ್ಪ್ ಕೊಟ್ರ. ಮತ್ತು ಟೀಚರ್ಸ್ ಎಲ್ಲ ಮಾಡಿದ ನಂಗೆ ಹೆಲ್ಪು, ಡೌಟ್ ಕ್ಲಿಯರ್ ಮಾಡೋದು ಎಲ್ಲ ನನಗೆ ಭಾಳ ಹೆಲ್ಪ್ ಆಗ್ಯದ. ಮತ್ತು ಇದರಿಂದ ಲೆಕ್ಚರ್ಸ್ ಆಗಿ ಎಲ್ಲರಲ್ಲಿ ನನಗೆ ಚಲೋ ಟ್ರೀಟ್ ಮಾಡ್ಯಾರ. ಮತ್ತು ಮುಂದಂದ್ರೆ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗ್ಬೇಕಂದೀನಿ. ನನ್ನದೇ ಒಂದು ಹೊಸದು ಏನಾದರೂ ಸಾಫ್ಟ್ವೇರ್ ಅಂತ ಕ್ರಿಯೇಟ್ ಮಾಡ್ಬೇಕಂತ ನಾ ಹಂಗೆ ಇಟ್ಕೊಂಡೀನಿ. 92% ಸೆಕೆಂಡ್ PUCದಾಗೆ. ಮತ್ತು ನಾನು 10% ಮತ್ತು ಸೆಕೆಂಡ್ PUC ಕಂಪೇರ್ ಮಾಡಿದ್ರೆ ಸೆಕೆಂಡ್ PUCನೇ ಹೈಯೆಸ್ಟ್ ಅದ. ಇದರಿಂದ ನನ್ನ ಪೇರೆಂಟ್ಸ್ ಮತ್ತು ಟೀಚರ್ಸ್, ಕಾಲೇಜ್ ಎಲ್ಲರೂ ನಮ್ಗೆ ಭಾಳ ಖುಷಿಯಾಗ್ಯಾರ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ನಾನು SSLC 10th 58% ತೆಗೆದಿರೋದ್ರಿಂದ ಈಗ ಇಲ್ಲಿ ದೊಡ್ಡಪ್ಪ ಕಾಲೇಜಲ್ಲಿ ಇದ್ದಿರೋ 89% ತೆಗೆದೀನಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಬಂದು ಥೋಡೆ ಇಂಪ್ರೂವ್ಮೆಂಟ್ ಆಗೀನಿ. ಮತ್ತು ಇಲ್ಲಿರುವ ಟೀಚರ್ಸು ಕೂಡ ನನ್ನನ್ನು ಸ್ವಲ್ಪ ಮಾನಿಟರ್ ಮಾಡಿ ಮುಂದೆ ತಂದಿದ್ದಾರೆ. ಇದಕ್ಕೆ ಧನ್ಯವಾದಗಳು. ಎಲ್ಲ ವೀಕ್ಷಕರುಗಳು ನಮಸ್ಕಾರ. ಶ್ರೀ ಶರಣಬಸವೇಶ್ವರರನ್ನು ನೆನೆಸುತ್ತಾ ಪೂಜ್ಯ ಅಪ್ಪಾಜಿ ಹಾಗೂ ಪೂಜ್ಯ ಅವ್ವಾಜಿ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ನಮ್ಮ ಮಹಾವಿದ್ಯಾಲಯದ
2024-25ನೇ ಸಾಲಿನ ಫಲಿತಾಂಶ ಅತ್ಯುತ್ತಮವಾಗಿದ್ದು ವಿದ್ಯಾರ್ಥಿಗಳ ಈ ಸಾಧನೆಗೆ ಅಪ್ಪಾಜಿ ಹಾಗೂ ಅವ್ವಾಜಿಯವರು ಭಾಳ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ ಈ ಒಂದು ಉತ್ತಮ ಫಲಿತಾಂಶಕ್ಕೆ ಪಡೆದಿರೋ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ನಮ್ಮ ಕಾಲೇಜಿನ ವತಿಯಿಂದ ಅಭಿನಂದನೆಗಳು. ಈ ಒಂದು ಒಳ್ಳೆಯ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳ ಸಾಧನೆ, ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ನಮ್ಮಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಯ ವರ್ಗದವರ ಫಲಿತಾಂಶ, ಈ ಒಂದು ಉತ್ತಮ ಫಲಿತಾಂಶ ಕೊಡೋಕ್ಕೆ ಪರಿಶ್ರಮ ಬಹಳಷ್ಟು ಕೆಲಸಕ್ಕೆ ಬಂದಿದೆ ಅಂತ ಹೇಳ್ಬೋದು. ಎರಡನೇದಾಗಿ ಅಪ್ಪಾಜಿ ಹಾಗೂ ಅವ್ವಾಜಿಯವರ ಒಂದು ಮಾರ್ಗದರ್ಶನ ನಮ್ಮ ಒಂದು ಈ ಫಲಿತಾಂಶ ಪಡೋಕ್ಕೆ ಬಹಳಷ್ಟು ನಮಗೆ ಮಾರ್ಗದರ್ಶನ ಕೊಟ್ಟಿದೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಅಪ್ಪಾಜಿ ಹಾಗೂ ಅವ್ವಾಜಿಯವರು ಪ್ರತಿ ಸರಿಯೂ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಆಲೋಚನೆ ಮಾಡಿಯೇ ವಿದ್ಯಾರ್ಥಿಗಳ ಏಳಿಗೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಈ ಕಾಲೇಜಿನಲ್ಲಿ ಮಾಡಿಕೊಟ್ಟಿರುತ್ತಾರೆ. ಹಾಗಾಗಿ ನಮ್ಮಲ್ಲಿ ಬಂದಂಥ ಹಳ್ಳಿ ಊರಿಂದಿರ್ಬೋದು, ಕನ್ನಡ ಮೀಡಿಯಮ್ ಇರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಯಾವುದೇ ಮಾಧ್ಯಮದ ವಿದ್ಯಾರ್ಥಿಗಳಾಗಿರ್ಬೋದು, ಕುಗ್ರಾಮದಿಂದ ಹಿಡಿದು ಒಂದು ಜಿಲ್ಲಾ ಪ್ರದೇಶದಿಂದ ಬಂದವರ ವಿದ್ಯಾರ್ಥಿಗಳು ಕೂಡ ಒಂದು ಒಳ್ಳೆಯ ಸುವ್ಯವಸ್ಥೆ ಇಲ್ಲಿ ಅಪ್ಪಾಜಿ ಹಾಗೂ ಅವ್ವಾಜಿಯವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿನ ವ್ಯವಸ್ಥೆಯಿಂದಾಗಿ ಮತ್ತು ಶಿಕ್ಷಕರ ಪರಿಶ್ರಮ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮ, ಅದೇ ರೀತಿ ಪಾಲಕರ ಒಂದು ಪರಿಶ್ರಮ ಅದರ ಜೊತೆಗೆ ಹಾಗೂ ಅವರ ಒಂದು ಕೋಆಪ್ರೇಷನ್ ಅಂತ ಏನು ಹೇಳ್ತೀವಿ, ಇದರಿಂದ ಈ ಒಂದು ಒಳ್ಳೆಯ ಫಲಿತಾಂಶ 90% ಫಲಿತಾಂಶನ ಪಡೆದದಕ್ಕೆ ತುಂಬ ಹರ್ಷವಾಗ್ತಾ ಇದೆ. ಈ ಒಂದು ಫಲಿತಾಂಶಕ್ಕೆ ಮತ್ತೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಅಭಿನಂದನೆಯನ್ನು ತಿಳಿಸುತ್ತೇನೆ. ಸಮಾರಂಭದಲ್ಲಿ ಕಾಲೇಜು ಉಪನ್ಯಾಸಕರಾದ ಸಿಬ್ಬಂದಿಗಳು, ಪೋಷಕರು ಹಾಗೂ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಏಪ್ರಿಲ್ 12ರಂದು ಹಿರೇಸಾವಳಗಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಭಕ್ತರು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ಕಲ್ಯಾಣ ನಾಡಿನ ಕಲಬುರಗಿ ತಾಲೂಕಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸುಕ್ಷೇತ್ರ ಹಿರೇಸಾವಳಗಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರುನಾಥ್ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ಏಪ್ರಿಲ್ 12ರಂದು ಶನಿವಾರ ಬೆಳಗಿನ ಜಾವ 5:45ಕ್ಕೆ ಉಚ್ಚಾಯಿ ಉತ್ಸವ ಜರುಗುವುದು. ತದನಂತರ ಪ್ರತಿ ವರ್ಷದಂತೆ ದವನದ ಹುಣ್ಣಿಮೆ ದಿನದಂದು ಹನುಮಾನ್ ಜಯಂತಿ ಹಾಗೂ ರಾತ್ರಿ 8 ಗಂಟೆಗೆ ಶ್ರೀಮಠದ ಪೀಠಾಧಿಪತಿಗಳು ಪಲ್ಲಕ್ಕಿಯಲ್ಲಿ ಆರೂಢರಾಗಿ ಭಾಜಾ ಭಜಂತ್ರಿ ವಾದ್ಯಮೆಗಳೊಂದಿಗೆ ರಥದ ಸ್ಥಳಕ್ಕೆ ಆಗಮಿಸುವವರು. ನಂತರ ಭವ್ಯ ರಥೋತ್ಸವ ಜರುಗಲಿದೆ ಎಂದು ತಿಳಿಸಿದರು. ಶ್ರೀ ನಿರಂಜನ ಪ್ರಣಾಮ ಸ್ವರೂಪಗಳಾದಂಥ ಗುರುನಾಥ ಮಹಾಸ್ವಾಮಿಗಳ ಘನ ನೇತೃತ್ವದಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಆರೂಢರಾಗಿ ಬಾಜಿ ಭಜಂತ್ರಿ ವಾದ್ಯ ಮೇಳದೊಂದಿಗೆ ರಥೋತ್ಸವ ಸ್ಥಳಕ್ಕೆ ಆಗಮಿಸಿ ರಥೋತ್ಸವ ಜರುಗುವುದೆಂದು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಈ ಒಂದು ಪವಿತ್ರವಾದಂಥ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಶಿವಲಿಂಗೇಶ್ವರ ಭಕ್ತಾದಿಗಳು ಬಹಳಷ್ಟು ಅಪಾರವಾಗಿರೋದರಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಶಿವಲಿಂಗೇಶ್ವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಸಾವಳಗಿ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಸದ್ಭಕ್ತಿ ಮಂಡಳಿ ಹಾಗೂ ಸರ್ವ ಗ್ರಾಮ ಪಂಚಾಯಿತಿ ವತಿಯಿಂದ ವಿನಂತಿ ಮೂಲಕ ತಮ್ಮಗಳ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ರಮೇಶ್ ಕನಗೊಂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾದ ಸಾರಿಗೆ ವ್ಯವಸ್ಥೆ ಕೂಡ ಸೂಪರ್ ಮಾರ್ಕೆಟ್ನಿಂದ ಸಾವಳಗಿ ಗ್ರಾಮಕ್ಕೆ ಸುಮಾರು 2 ದಿನಗಳ ಕಾಲ ನಾವು ಈಗಾಗಲೇ ಗ್ರಾಮದ ಪರವಾಗಿ ಮತ್ತು ಮಠದ ಪರವಾಗಿ ಕೋರಿಕೆಯನ್ನು ಕೊಟ್ಟಿದ್ದೀವಿ. ಸಾರಿಗೆ ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ. ಮತ್ತು ಮಾಧ್ಯಮ ಮಿತ್ರರ ಮೂಲಕ ವಿನಂತಿ ಮಾಡಿಕೊಳ್ಳೋದಂದರೆ, ಗ್ರಾಮೀಣ ಭಾಗದಲ್ಲಿ ಏನು ಸರ್ಕಾರಿ ಇಲಾಖೆ ಮತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಪರವಾಗಿ ಈ KEB ಇಲಾಖೆ ಮತ್ತು ಜೆಸ್ಕಾಂ ಇಲಾಖೆ ಅವರಿಗೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಇರೋದರಿಂದ ಯಾವುದೇ ರೀತಿಯಾಗಿ ವಿದ್ಯುತ್ ತೊಂದರೆ ಆಗದ ರೀತಿಯಲ್ಲಿ ಅವರು ಕೂಡ ಬಂದು
ತಮ್ಮ ಕಾರ್ಯವನ್ನು ಮಾಡಬೇಕು. ಅದರ ಜೊತೆಗೆ ಕಲಬುರಗಿ ತಾಲೂಕಿನಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೇಳಕ್ಕಾಗಿನ ಕೆಲವೊಂದು ಜಿಲ್ಲಾ ಮಟ್ಟದ ಕುಡಿಯುವ ನೀರು ಸೌಲಭ್ಯ ಘಟಕ ಅಂತಿದೆ. ಅವರು ಕೂಡ ಬಂದಂಥ ಭಕ್ತಾದಿಗಳಿಗೆ ಏನು ನೀರಿನ ಸೌಲಭ್ಯ ಮತ್ತು ವಿದ್ಯುತ್ ಸೌಲಭ್ಯ ಇಲಾಖೆಗಳು ಕೂಡ ಭಾಗಿಯಾದರೆ ಜನಗಳ ಹಿತಕ್ಕಾಗಿ ಒಳ್ಳೆಯದಾಗ್ತಂತ ನನ್ನ ಭಾವನೆ. ಈ ಮೂಲಕ ನಿಮ್ಗಳ ಮೂಲಕ ನಾನು ವಿನಂತಿ ಕೂಡ ಮಾಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿ ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸಚಿವರ ಕ್ಷೇತ್ರದಲ್ಲಿ ಬಳ್ಳಾರಿ ಮಾದರಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು, ತಕ್ಷಣವೇ ಅಕ್ರಮ ಮರಳುಗಾರಿಕೆ ದಂಧೆ ತಡೆಗಟ್ಟಬೇಕು. ಇಲ್ಲದಿದ್ದರೆ ಮುಂಬರುವ ತಿಂಗಳಲ್ಲಿ ಕಾಗಿಣ ನದಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರಿ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಚಿವರ ಪ್ರತಿನಿಧಿಸುವ ಸೇಡಂ ಚಿತ್ತಾಪುರದಲ್ಲಿಯೇ ಅತಿ ಹೆಚ್ಚು ಮರಳು ಅಕ್ರಮ ದಂಧೆ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಅವರ ಹಿಂಬಾಲಕರು ದಿನದ 24 ಗಂಟೆ ಮರಳನ್ನ ಲೂಟಿ ಮಾಡುತ್ತಿದ್ದಾರೆ. ಪ್ರತಿಪಕ್ಷದಲ್ಲಿದ್ದಾಗ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದೇ ಅಕ್ರಮಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದ ಸಚಿವರು ಈಗ ತಮ್ಮ ಮತಕ್ಷೇತ್ರದಲ್ಲಿಯೇ ತಮ್ಮ ಹಿಂಬಾಲಕರೇ ಓವರ್ಲೋಡ್ ಮೂಲಕ ಮರಳು ಲೂಟಿ ಮಾಡುತ್ತಿದ್ದರು. ಸಚಿವರು ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಆರೋಪಿಸಿದ್ರು. ಅಕ್ರಮ ಮರಳು ದಂಧೆಕೋರರು ಆಳವಾಗಿ ತೆಗೆದಿರುವ ದೊಡ್ಡ ತಗ್ಗಿನಲ್ಲಿ ಚಿತ್ತಾಪುರ ತಾಲೂಕಿನ ಬೆಳಗುಂಪ ಗ್ರಾಮದಲ್ಲಿ ಕುರಿಗಾಹಿ ಯುವಕ ಶ್ರೀಧರ್ ನವಲ್ಕರ್ ಎಂಬ 23 ವರ್ಷದ ಯುವಕ ಬಿದ್ದು ಮೃತಪಟ್ಟಿದ್ದಾನೆ. ಈ ಸಾವಿಗೆ ನೇರವಾಗಿ ಅಕ್ರಮ ಮರಳುಗಾರಿಕೆ ಮಾಡುವವರೇ ಕಾರಣವಾಗಿದ್ದು, ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಸಂತ್ರಸ್ತರ ಕುಟುಂಬಕ್ಕೆ ಕೋಟಿ ಪರಿಹಾರ, ಸರ್ಕಾರಿ ನೌಕರಿ, ಮನೆ ನೀಡಬೇಕು ಎಂದು ಆಗ್ರಹಿಸಿದ್ರು. ಉದ್ದೇಶ ಜನತಾದಳ ಪಕ್ಷದ ಅಧ್ಯಕ್ಷನಾಗಿ ನಾನು ಕಳೆದ 2 ವರ್ಷಗಳಿಂದ ಸತತವಾಗಿ ಏನು ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಮಾಡೋ ಮುಖಾಂತರ ಇವತ್ತು ಮಂತ್ರಿಗಳಿದ್ದಂಥ ತಾಲೂಕುಗಳಲ್ಲೇ ಇವತ್ತು ಸಂಪೂರ್ಣ ಸ್ಯಾಂಡ್ ಮಾಫಿಯಾ, ಸ್ಯಾಂಡ್ ಮೈನಿಂಗ್ ನಡೀತಾ ಇದೆ. ಯಾವ ಥರ ಅಂತಂದರೆ ರಾಜಾರೋಷವಾಗಿ ಬಳ್ಳಾರಿ ಮಾದರಿಯಂತೆ ನಮ್ಮ ಭಾಗದಲ್ಲಿ ಇವತ್ತು ಸ್ಯಾಂಡ್ ಮೈನಿಂಗ್ ಇಲ್ಲೀಗಲ್, ಕೇವಲ ಕಾಟಾಚಾರಕ್ಕಾಗಿ ಒಂದು ಕೆಲವೊಂದು ಮಾತ್ರ ಲೀಗಲ್ ಕ್ವಾರಿಗಳಿದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ವೇ ಬ್ರಿಡ್ಜ್ ಮೂಲಕ ವೇಟ್ ಆಗ್ತಾ ಇಲ್ಲ. ಮತ್ತು ಸಂಪೂರ್ಣ ಹಳ್ಳಿಗಳ ರಸ್ತೆ ಹದಿಗೆಟ್ಟು ಹೋಗಿದೆ. ಅಲ್ಲಿ ನಮ್ಮ ಹತ್ರ ಫೋಟೋಸು ವಿಡಿಯೋಸ್ಗಳು ಕೂಡ ಇದೆ. ಮುಖ್ಯವಾಗಿ ಇವತ್ತು ಜೀವ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ಅದಕ್ಕೆ ಪರಿಹಾರ ಕೂಡ ಕೊಡೋದಿಲ್ಲ. ಮತ್ತು ಉಲ್ಟಾ ಅವರಿಗೆ, ಆ ಮನೆತನದವರಿಗೆ ಇದು ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕಂತೇಳಿ ಹೆದರಿಕೆ ಕೂಡ ಅವ್ರು ಹಾಕ್ತಾರಂತೇಳಿ. ಯಾಕಂದ್ರೆ ನಾವು ನಿನ್ನೆ ತಾನೇ ಆ ಗ್ರಾಮಕ್ಕೆ ಹೋಗಿ ಅವರ ಕುಟುಂಬದವ್ರಿಗೂ ಕೂಡ ನಾವು, ನಮ್ಮ ನಾಟಿಕರಣ್ಣವರು, ನಮ್ಮ ಸುರನ್ ಸರ್, ಎಲ್ಲರೂ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ಸೇರಿ ಹೋಗಿ ಅವ್ರಿಗೆ ಶಾಂತತೆಯನ್ನು ಹೇಳಬೇಕಂತ ಹೋದಾಗ ಭಾಳಷ್ಟು ದುಃಖವಾದ ಮಾತುಗಳನ್ನು ನಾವು ಕೇಳಿದ್ದೀವಿ. ಅದರದ್ದು ಅಷ್ಟೇ ಅಲ್ಲ, ಇವತ್ತು ಕಾಗಿನ ಅಂತ ನದಿ, ಏನು ಕಾಗಿನ ಮತ್ತು ಕಮಲಾವತಿ ನದಿ ಮಧ್ಯದಲ್ಲಿ ಏನು ಡ್ಯಾಮ್ ನಿರ್ಮಾಣ ಆಗಬೇಕಾಗಿತ್ತು, ನೀರು ಬೇಕಾಗಿತ್ತು, ನೀರಾವರಿ ಆಗಬೇಕಾಗಿತ್ತು. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಬೆಣ್ಣೆ ತೋರೋದ ಪರಿಸ್ಥಿತಿ ಏನಾಗಿದೆ, ಇವತ್ತು ಕಾಗಿನ ಪರಿಸ್ಥಿತಿ ಏನಾಗಿದೆ. ಕಾಟಾಚಾರಕ್ಕಾಗಿ ಕೇವಲ ಚೆಕ್ ಡ್ಯಾಮ್ಗಳಿದೆ ಮಾತ್ರ. ಅಲ್ಲಿ ಕಾವಲೆ ಮುಖಾಂತರ ಯಾರ ರೈತರಿಗೂ ಕೂಡ ಇವತ್ತು ನೀರು ಸಿಗ್ತಾ ಇಲ್ಲ. ಸ್ಯಾಂಡ್ ಮಾತ್ರ ಎಲ್ಲ ಕಡೆ ಸಿಗ್ತಾ ಇದೆ. ಅಲ್ಲಿ ಕುಡಿಯೋ ನೀರಿಗಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 100 ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮೂಲಕ ಏನದಂದ್ರೆ ನೀರು ಸಪ್ಲೈ ಮಾಡೋಂಥ ಸಂದರ್ಭ ಇದೆ. ಆದರೆ ಮಂತ್ರಿಗಳಿಗೆ ಯಾಕೆ ಇದು ಕಾಣ್ತಾ ಇಲ್ಲ ಅಂತೇಳಿ ನಮ್ಮದೊಂದು ಪ್ರಶ್ನೆ ಇದೆ. ಇಷ್ಟೆಲ್ಲ ಇಲ್ಲಿಗಲ್ ಮೈನಿಂಗ್ ಆದರೆ ಹಿಂದೆ ತಾವೇ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಸ್ಯಾಂಡ್ ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಹಲವಾರು ಸಲ ಇದೇ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ ಭಾಳಷ್ಟು ನಾವು ಯಾವುದೇ ರೀತಿಯಿಂದ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಏನೋ ಅನುಮತಿ ಕೊಡೋದಿಲ್ಲ ಅಂತ ಮಾತಾಡಿದವರು ಇವತ್ತು ರಾಜಾರೋಷವಾಗಿ ಇವತ್ತು ಯಾಕೆ ಅವರ ಮತಕ್ಷೇತ್ರದಲ್ಲೇ ಸಂಪೂರ್ಣ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕದಲ್ಲೂ ಕೂಡ ಸ್ಯಾಂಡ್ ಮೈನಿಂಗ್ ನಡೀತಾ ಇಲ್ಲ. ಆದರೆ ಮಂತ್ರಿಗಳಿದ್ದಂಥ ಏನು ತಾಲೂಕುಗಳಿವೆ ಅಲ್ಲಿ ರಾಜಾರೋಷವಾಗಿ ಯಾಕೆ ಸ್ಯಾಂಡ್ ಮೈನಿಂಗಿಗೆ ಅನುಮತಿ ಕೊಡ್ತಾ ಇದ್ದಾರೆ ಎಂಬುದು ಪ್ರಶ್ನೆ ಇವತ್ತು ನಾನು ತಮ್ಮ ಮಾಧ್ಯಮ ಮೂಲಕ ಇವತ್ತು ಮಂತ್ರಿಗಳಿಗೆ ಕೇಳಲು ಇಚ್ಛಪಡ್ತಾ ಇದ್ದೀನಿ. ಇವತ್ತು RDPR ಮಿನಿಸ್ಟರ್ ಆಗಿರೋದ್ರ ಇದ್ದಾರೆ ಪ್ರಿಯಾಂಕ್ ಸಾಹೇಬರು.
RDP ಮಿನಿಸ್ಟರ್ ಆಗಿ ಇವತ್ತು ನಮ್ಮ 78 ವರ್ಷ ನಮ್ಮ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಇವತ್ತು ಕುಡಿಯೋ ನೀರಿನ ಪರಿಸ್ಥಿತಿ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮೂಲಕ ಕೊಡ್ತಾರಂದರೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾ ಏನು? ಅವರ ಫಾಲೋವರ್ಸ್ ಮುಖಾಂತರ ಇವತ್ತು ಸ್ಯಾಂಡ್ ಹೊಡೆದು ಇವತ್ತು ಜೀವ ಕೂಡ ಹೋಗಿದೆ. ತಾವು ನೋಡ್ತಾ ಇದ್ದೀರಿ ಇಲ್ಲಿ ನೋಡಿ 3 ದಿನ ಆದರೆ ಶವ ಪತ್ತೆಯಾಗಿದೆ. ಶ್ರೀಧರ್ ಎಂಬ ಹುಡುಗ, ಪೊಲೀಸ್ ಸಮಾಜದ ಒಬ್ಬ ಹುಡುಗ ಇವತ್ತು ಮೃತ್ಯು ಹೋಗಿದ್ದಾನೆ. ಇಂಥ ಅನೇಕ ಜನರು ಕೂಡ ಮೃತ್ಯು ಹೋಗಿದ್ದು ನಾವು ನೋಡಿದ್ದೀವಿ. ಮಲ್ಕೇಡಲ್ಲೂ ಕೂಡ ಕಳೆದ ಸಮಯದಲ್ಲಿ ಆಗಿತ್ತು. ಈ ಕಾಗಿನ ನದಿ ಅಂತ ನದಿಗೆ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ ಮಧ್ಯದಲ್ಲಿ ರೋಡ್ ಹಾಕಿದ್ದಾರೆ 7-8 ಕಿಲೋಮೀಟ್ರ್. ಇದಕ್ಕೆ ಯಾಕೆ ಅಧಿಕಾರಿಗಳು 5 ಅಧಿಕಾರಿಗಳು ಇದಕ್ಕೇನು ಸಂಬಂಧಪಟ್ಟಂಥ 5 ಅಧಿಕಾರಿಗಳನ್ನು ಏನು ಕಣ್ಮುಚ್ಚಿಕೊಂಡು ಕೂತಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಇವ್ರಿಗೆ ಧ್ವನಿ ಎತ್ತುತ್ತಾ ಇಲ್ವೋ ಏನು? ಬರ್ತಿದ್ದರೂ ಕೂಡ ಕಣ್ಣು ಮುಚ್ಚಿಕೊಂಡು ಇಲ್ಲಿನ ಆಡಳಿತದವರು ಕೂತಿದ್ದಾರೆ ಅನ್ನೋದು ಪ್ರಶ್ನೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಕೇಳಬೇಕಾಗಿದೆ. ಇದರ ಬಗ್ಗೆ ಅವರು ನಿಜವಾಗಲೂ ಏನಾದರೂ ಆ್ಯಕ್ಷನ್ ತೊಗೊಂಡು ಇದು ಯಾರ್ಯಾರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಎಲ್ಲ ಕೂಡಲೇ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಬೇಕು. ಎಲ್ಲಿವರೆಗೆ ಇವರು ಇದು ನಿಲ್ಲಿಸೋದಿಲ್ಲ, ನಾವು ಮಾತ್ರ ಇನ್ನು ಮುಂದೆ ಕೊಡೋದಿಲ್ಲ. ನಾವು ಸಂಪೂರ್ಣ ಸೇಡಂ ಕಾಗಿನ ನದಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಹಾಕೋಬೇಕಂತ ಕೂಡ ನಾವು ಇವತ್ತು ಪ್ಲ್ಯಾನನ್ನು ರೂಪಿಸಿದ್ದೀವಿ. ಇವ್ರಿಗೆ ಪರ್ಮಿಷನ್ನು, ಇದ್ರ ಡೀಟೇಲು, ನಿಮಗೆ ಏನೇ ಇದ್ರ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಾವು ಕೆಲವೇ ದಿನಗಳಲ್ಲಿ ಇದ್ರದ್ದು ಪೂರ ಸಂಪೂರ್ಣವಾಗಿ ಏನು ಇವ್ರದ್ದು ಟೆಂಡರ್ ರೂಲ್ಸ್ ಇದೆ, ಯಾವ ಮಟ್ಟದಲ್ಲಿ ಇವರು ಕೆಲಸ ಮಾಡಬೇಕು, ಏನೆಲ್ಲ ಇವರು ಲೂಟಿ ಮಾಡ್ತಾಯಿದ್ದಾರೆ, ಯಾಕೆ ಇವರು ಹಿಂದೆ ಇದ್ದಂಥವ್ರ ಫಾಲೋವರ್ಸ್ಗಳೇ ಈ ದಂಧೆಯಲ್ಲಿದ್ದಾರೆ, ಇದು ಪ್ರಶ್ನೆ ನಾನು ಮಾಧ್ಯಮ ಮುಖಾಂತರ ಇವತ್ತು ಪತ್ರಿಕಾ ಭವನದಲ್ಲಿ ಕೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಮಂತ್ರಿಗಳು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು. ಹಿಂದೇನೂ ಕೂಡ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ವಿಡಿಯೋಗಳು ಕಳಿಸಿದ್ದೀನಿ, ಫೋಟೋಗಳು ಕೂಡ ಕಳಿಸಿದ್ದೀನಿ ವಾಟ್ಸಪ್ ಮುಖಾಂತರ, ಇನ್ನೂ ಕೂಡ ನನ್ನ ಹತ್ರ ಇದೆ. ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಿಂದ ಪ್ರಕ್ರಿಯೆ ಬಂದಿಲ್ಲ, ಅದಕ್ಕೆ ಏನೇ ಒಂದು ಆ್ಯಕ್ಷನ್ ಕೂಡ ತೊಗೊಂಡಿಲ್ಲ. ಯಾಕೆ ಅಂದರೆ ಕೊಲ್ಯಾಮ್ ಇವರೇ ಕಣ್ಣು ಮುಚ್ಚಿ ಕೂತಿದ್ದಾರೆ, ಸ್ಯಾಂಡ್ ಮೈನಿಂಗ್ ರಾಜಾರೋಷವಾಗಿ ಮಾಡಂತ ಹೇಳ್ತಾರೆ. ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಇದೆ, ಯಾವುದು? ಬಿಜಾಪುರ. ಇದೇ ಬಿಜಾಪುರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀರಿ, ಯಾವುದೇ ಒಂದು ಹೊಳೆ ಇದ್ದರೂ ಕೂಡ ಒಂದು ಹೊಳೆಯಲ್ಲೂ ಕೂಡ ನೀರು ಇವತ್ತು ಸ್ಯಾಂಡ್ ಮೈನಿಂಗ್ ಮಾಡೋಕ್ಕೆ ಅನುಮತಿ ಕೊಟ್ಟಿಲ್ಲ. ಅಲ್ಲಿ ಎಲ್ಲರೂ ಇವತ್ತು ಸ್ಯಾಂಡ್ ಮುಖಾಂತರ ಅಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಅದೇ ರೂಪದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಆಗಬೇಕು. ಇವತ್ತು ನಮ್ಮ ಕುಡಿಯೋಂಥ ನೀರಿಗೆ ನಾವು ಸಮಸ್ಯೆ ಇದ್ದೀವಿ. ಇವತ್ತು ನೋಡಿರಿ, ಕೋಟಿಗಟ್ಟಲೆ ಸ್ಟಾಕ್. ಇದು ನೋಡಿದ್ರಪ್ಪ ಅಂದ್ರೆ ನೀವು ಅಲ್ಲಿ ಗಾಬರಿ ಆಗ್ತೀರಿ. 10 ಅಲ್ಲ, ಒಂದು 20-30 ಕೋಟಿ ರೂಪಾಯಿ ಗಂಟಲೆ ಸ್ಟಾಕ್ ಯಾವುದೇ ರೀತಿಯಿಂದ ಅದಕ್ಕೆ ಟೆಂಡರ್ದು ಸಂಪೂರ್ಣವಾಗಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಇವತ್ತು ಬುಕ್ಕಸನ್ನು ತುಂಬ ಮುಖಾಂತರ ಕೂಡ ಇವರೇನು ಟೆಂಡರ್ ಅವಧಿಯಲ್ಲಿ ರಾಯಲ್ಟಿ ಮುಖಾಂತರ ನಮಗೆ ಎಷ್ಟೋ ದುಡ್ಡು ಬರಬೇಕಾಗಿತ್ತು, ಆ ರಾಯಲ್ಟಿಯಲ್ಲೂ ಕೂಡ ಪೂರ ಸಂಪೂರ್ಣವಾಗಿ ಮೆಲಾವಟ್ಟಿದೆ. ಪೊಲೀಸ್ ಅಧಿಕಾರಿ ಹಿಡ್ಕೊಂಡು ಇವತ್ತು ರೆವಿನ್ಯೂ ಹಿಡ್ಕೊಂಡು ಇವತ್ತು ಏನು ಇದಕ್ಕೆ 5 ವಿಶೇಷವಾಗಿ ಇವತ್ತು ಮೈನಿಂಗ್ ಡಿಪಾರ್ಟ್ಮೆಂಟಿಗೆ ನಾನು ಏನು ಮಾಡ್ತಾ ಇದ್ದಾರೆ ಇವರು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಕೂಡಲೇ ಅವರು ಎಲ್ಲ ಆಫೀಸರ್ಸ್ಗಳಿಗೆಲ್ಲ ಸಸ್ಪೆಂಡ್ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಶ್ಯಾಮರಾವ್ ಸೂರನ್, ಬಸವರಾಜ್ ಬೀರ್ಬಿಟ್ಟಿ, ಮಹೇಶ್ವರಿ ವಾಲಿ, ಮಲ್ಲಿಕಾರ್ಜುನ್ ಆಟೇಕರ್, ಪ್ರವೀಣ್ ಜಾಧವ್, ಮಾರುತಿ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಏಪ್ರಿಲ್ 12ರಿಂದ ಜೌಳ್ಗಾ ಬಿ ಗ್ರಾಮದ ಹಜರತ್ ಬಾಲೆ ಸಾಹೇಬ್ ಜಾತ್ರೆ. ರಾಜ್ಕುಮಾರ್ ಪಾಟೀಲ್ ಸುದ್ದಿಗೋಷ್ಠಿ. ಏಪ್ರಿಲ್ 12ರಂದು ಬ್ರಾಹ್ಮಣ ಮಹಾಸಭಾ ಚುನಾವಣೆ. ನರಹರಿ ಪಾಟೀಲ್ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ವಿರಾಮದ ನಂತರ ಮತ್ತೆ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಜೌಳ್ಗಾ ಬಿ ಗ್ರಾಮದ ಹಜರತ್ ಬಾಲೆ ಸಾಹೇಬ್ ದೇವರ ಜಾತ್ರಾ ಮಹೋತ್ಸವವು ಏಪ್ರಿಲ್ 12ರಿಂದ 13 ಹಾಗೂ 14ನೇ ತಾರೀಕಿನವರೆಗೆ 3 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ಅವರು ತಿಳಿಸಿದರು. ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಮಲಾಪುರ ತಾಲೂಕಿನ ಜೌಳ್ಗಾ ಬಿ ಗ್ರಾಮದಲ್ಲಿ ಶ್ರೀ ಹಜರತ್ ಬಾಲೆ ಸಾಹೇಬ್ ಮುತ್ತನವರ ಜಾತ್ರಾ ಮಹೋತ್ಸವ ಶನಿವಾರ ಏಪ್ರಿಲ್ 12ರಿಂದ ಏಪ್ರಿಲ್ 14ರವರೆಗೆ ಜರುಗಲಿದ್ದು 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತದೆ. ಇನ್ನು ಜಾತ್ರಾ ಮಹೋತ್ಸವಕ್ಕೆ ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ. ಹೀಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನ ಪಡೆದುಕೊಂಡು ಪುನೀತರಾಗಬೇಕು ಎಂದು ವಿನಂತಿ ಮಾಡಿಕೊಂಡರು. ಪಾಟೀಲ್ ಅಂತ ಹೇಳ್ರಿ, ಕಮಲಾಪುರ ತಾಲೂಕಿನ ಜೌಳ್ಗಾ ಬಿ ಗ್ರಾಮದ ಶ್ರೀ ಹಜರತ್ ಬಾಲೆ ಸಾಬ್ ಮುತ್ತನವರ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷನಿರುತ್ತೇನೆ. ನಮ್ಮ ಜಾತ್ರಾ ಕಾರ್ಯಕ್ರಮವು ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಜರುಗುತ್ತೆ. ಯಾವುದೇ ಭೇದ ಭಾವ ಇಲ್ಲದೆ ಹಿಂದೂ, ಮುಸ್ಲಿಂ ಎಲ್ಲ ಸಮಾಜದವರು ಒಗ್ಗೂಡಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಜಾತ್ರಾ ಆಚರಣೆ ಮಾಡ್ಕೊಂತ ಸುಮಾರು ವರ್ಷಗಳಿಂದ ಬರ್ತಾಯಿದ್ದೀವಿ. ಈ ವರ್ಷವೂ ಕೂಡ ದಿನಾಂಕ 12/4/2025 ಗಂಧ ಏರಿಸುವ ಕಾರ್ಯಕ್ರಮ ಹಾಗೂ ಅದರ ಜೊತೆ ಧಾರ್ಮಿಕ ಸಭೆ ಇದೆ. ಈ ಧಾರ್ಮಿಕ ಸಭೆಗೆ ಎಲ್ಲ ಮಠಾಧೀಶರು ಹಾಗೂ ರಾಜಕೀಯ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ದಿನಾಂಕ 13/4/25 ದೀಪೋತ್ಸವ ಕಾರ್ಯಕ್ರಮ ಹಾಗೂ ರಸಮಂಜರಿ ವಿವಿಧ ಕಾರ್ಯಕ್ರಮ ಜರುಗಲಿವೆ. ಆ ಕಾರ್ಯಕ್ರಮವೂ ಕೂಡ ಅತಿ ವಿಜೃಂಭಣೆಯಿಂದ ನಡೆಯಲಿದೆ. ದಿನಾಂಕ 14/4/2025 ಸೋಮವಾರದಂದು ಭಜನಾ ಕಾರ್ಯಕ್ರಮ ಜರುಗಲಿದೆ ಮುಂಜಾನೆ, ಮತ್ತು ಮಧ್ಯಾಹ್ನ ಜಂಗಿ ಪೈಲ್ವಾನರಿಂದ ಕುಸ್ತಿ ಕಾರ್ಯಕ್ರಮ ಜರುಗಲಿದೆ. ಆದ್ದರಿಂದ ನಮ್ಮ ವಿನಂತಿ ಏನೆಂದರೆ, ನಾನು ಹಾಗೂ ನನ್ನ ಕಮಿಟಿ ಹಾಗೂ ಗ್ರಾಮಸ್ಥರ ವತಿಯಿಂದ ವಿನಂತಿಸುವುದೇನೆಂದರೆ, ನಮ್ಮ ಈ ಜಾತ್ರಾ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಕೂಡ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶ, ನಮ್ಮ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತಾದಿಗಳು ಭಾಗವಹಿಸುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಭೇದ ಭಾವ ಇಲ್ಲದೆ ಹಜರತ್ ಬಾಲೆ ಸಾಬ್ ನಮ್ಮೂರಿಗೆ ಒಂದು ದೊಡ್ಡ ದೇವಸ್ಥಾನ ಅದರದ್ದು ಎಲ್ಲ ಅವರು ಒಗ್ಗೂಟಿ ಪ್ರತಿ ವರ್ಷ ಜಾತ್ರಾ ಮಾಡ್ತಾರೆ. 12ನೇ ತಾರೀಕು ಸರ್, 12ನೇ ತಾರೀಕು ಗಂಧ ಕಾರ್ಯಕ್ರಮ ಇರ್ತೀವಿ, ಧಾರ್ಮಿಕ ಸಭೆ 12ನೇ ತಾರೀಕು. ಮತ್ತು 13ನೇ ತಾರೀಕು ದೀಪೋತ್ಸವ ಹಾಗೂ ರಸಮಂಜರಿ ಕಾರ್ಯಕ್ರಮ ಜರುಗುತ್ತದೆ. 14ನೇ ತಾರೀಕನಕ ಭಜನಾ ಅದ, ಭಜನಾ ಮತ್ತು ಕುಸ್ತಿ ರೀ. ಅದಕ್ಕೆ ಈ ನಮ್ಮ ಜಾತ್ರಾ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ ಮತ್ತು ಆಂಧ್ರ ಸುತ್ತಮುತ್ತಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಭಾಗವಹಿಸ್ತಾರೆ. ಅದಕ್ಕೆ ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಗಳಂತ ಪತ್ರಿಕೆ ಪ್ರಕಟಣೆ ಬರಲ್ಲ ಅಂತ ಹೇಳಿ ನಮಸ್ಕಾರ. ಎಷ್ಟೆಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ಬರ್ತಾರೆ, ಮಠಾಧೀಶರು ಬರ್ತಾರೆ, ಗೆಸ್ಟ್ಗಳ ಹೆಸರು
12ನೇ ತಾರೀಕು ಮಠಾಧೀಶರು. ಈ ಸಂದರ್ಭದಲ್ಲಿ ಜವಳಗ ಗ್ರಾಮದಲ್ಲಿ ಅನೇಕ ಮುಖಂಡರು, ದೇವಸ್ಥಾನ ಸಮಿತಿ ಮುಖಂಡರು ಹಾಗೂ ಭಕ್ತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ 13ನೇ ತಾರೀಕಿನಂದು ನಡೆಯಲಿದ್ದು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಭಾನುಪ್ರಕಾಶ್ ಶರ್ಮಾ ಹಾಗೂ ಕಲಬುರಗಿ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ಪ್ರಮೋದ್ ದೇಶಪಾಂಡೆ ಅವರನ್ನ ಜಿಲ್ಲಾ ವಿಪ್ರ ಸಮುದಾಯ ಮತದಾರರು ಬೆಂಬಲಿಸಬೇಕು ಎಂದು ಬ್ರಾಹ್ಮಣ ಸಮಾಜದ ಮುಖಂಡ ನರಹರಿ ಪಾಟೀಲ್ ಅವರು ಕೋರಿದರು. ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದಿನ ಅಧ್ಯಕ್ಷರಾಗಿದ್ದ ಅಶೋಕ್ ಹಾರನಹಳ್ಳಿ ಬೆಂಬಲಿತರಾಗಿ ಈ ಇಬ್ಬರು ಸ್ಪರ್ಧಾ ಕಣದಲ್ಲಿದ್ದಾರೆ. ಅಶೋಕ್ ಹಾರನಹಳ್ಳಿ ತಮ್ಮ ಅವಧಿಯಲ್ಲಿ ಗಮನಾರ್ಹ ಕೆಲಸ ಮಾಡಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳೇ ಈ ಅಭ್ಯರ್ಥಿಗಳ ಗೆಲುವಿಗೆ ಶ್ರೀರಕ್ಷೆ ಎಂದರು. ಈ ಇಬ್ಬರು ಅಭ್ಯರ್ಥಿಗಳು ಉತ್ತಮ ಅನುಭವ ಹೊಂದಿದ್ದು, ಸಮಾಜದ ಶ್ರೇಯ ಅಭಿವೃದ್ಧಿಗೆ ಇವರ ಜನಪರ ಕಾರ್ಯಗಳು ದಿಕ್ಸೂಚಿಯಾಗಬಲ್ಲವು. ವಿಪ್ರ ಬಾಂಧವರು ಸಮಾಜದ ಅಭಿವೃದ್ಧಿಗಾಗಿ ಈ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯ ಮತ ನೀಡಬೇಕು ಎಂದು ಕೋರಿದರು. ಇದೇ ವೇಳೆ ಅಭ್ಯರ್ಥಿ ಪ್ರಮೋದ್ ದೇಶಪಾಂಡೆ ಅವರು ಮಾತನಾಡಿದರು. ಮುಖಂಡರಾದ ಗುಂಡಾಚಾರ್ಯ ನರಿಬೋಳ್, ಭಾರ್ಗವಿ ಕುಲಕರ್ಣಿ, ನಾರಾಯಣ್ ಜಹಗೀರ್ದಾರ್, ಸಂಜೀವ್, ಹರ್ಷ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾದ್ಯಂತ ಚುನಾವಣೆ ನಡೀತಿರುವ ಸಂದರ್ಭದಲ್ಲಿ ನಾವು ನಿಮ್ಮ ಮುಖಾಂತರ ನಮ್ಮ ಮತದಾರರಿಗೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮತದಾರರಿಗೆ ವಿನಂತಿಸಿಕೊಳ್ಳೋದು ಏನಂದ್ರೆ, ರಾಜ್ಯಾಧ್ಯಕ್ಷರ ಸ್ಥಾನಕ್ಕಾಗಿ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವರು ಸ್ಪರ್ಧಿಸುತ್ತಿದ್ದಾರೆ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಮೋದ್ ದೇಶಪಾಂಡೆ ಅಡಿಕೆಯವರು ಸ್ಪರ್ಧಿಸುತ್ತಿದ್ದಾರೆ. ಇವರು ಇಬ್ಬರು ನಮ್ಮ ಈಗಿರುವಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಶೋಕ್ ಹಾರನಹಳ್ಳಿ ಅವರ ಆಶೀರ್ವಾದದಿಂದ ಸ್ಪರ್ಧೆಯಲ್ಲಿ ನಿಂತಿದ್ದಾರೆ. ಇವರಿಗೆ ಬಹುಮತದಿಂದ ಆರಿಸಿ ತರಬೇಕು ಅನ್ನೋ ವಿನಂತಿ ಮಾಡ್ತಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರ ಇವರು ಅಶೋಕ್ ಹಾರನಹಳ್ಳಿ ಅವರು ಅಧ್ಯಕ್ಷರಾದ ಮೇಲೆ ಭಾಳಷ್ಟು ಕೆಲಸ ಆಗಿವೆ. 30,000 ಇದ್ದಂಥ ಒಂದು ವೋಟರ್ ಅವರ ಅಧ್ಯಕ್ಷತೆಯಲ್ಲಿ 40,000 ಎಕ್ಸ್ಟ್ರಾ ಆಗಿ ಇವತ್ತು 70,000 ರಾಜ್ಯಾದ್ಯಂತ ವೋಟರ್ಸ್ ಆಗಿದ್ದಾರೆ. ಮಹಿಳಾ ವಿಭಾಗಕ್ಕಾಗಿ ವಿದ್ಯಾವಾಸಿನಿ ಅಂತ ಹೇಳಿ ಮಹಿಳಾ ಹಾಸ್ಟೆಲ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಗಾಯತ್ರಿ ಭವನ ಇತ್ತು ಮೊದಲಿಡೋದು. ಗಾಯತ್ರಿ ಭವನ ನವೀಕರಣ ಅಲ್ಲದೆ ಆಫೀಸ ಬಹುಮಾಡಿ ಕಟ್ಟಡವಾಗಿ ನಿರ್ಮಾಣ ಮಾಡಿದ್ದಾರೆ. SLC ಮತ್ತು PUC ಹುಡುಗರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಅವರಿಗೆ ಅವರು ಮಾರ್ಕ್ಸ್ ಯಾರು ಕಾಂಪಿಟೇಟಿವ್ ಆಗಿ ಅತಿ ತೋತಾರ ಅವರಿಗೆ ಗೌರವ ಮಾಡಿ ಅವರಿಗೆ ಪ್ರೋತ್ಸಾಹಿಸ್ತಾರೆ ರಾಜ್ಯಾದ್ಯಂತ. ಮತ್ತು ಎಲ್ಲ ಪ್ರೊಫೆಷನ್ದಾಗ 8 ಶಾಖೆಗಳು ಮಾಡಿದ್ದಾರೆ. ವಕೀಲರದೊಂದು ಶಾಖೆ, ಡಾಕ್ಟರ್ದೊಂದು ಶಾಖೆ, ಅರ್ಚಕರದೊಂದು ಶಾಖೆ ನೋಡ್ತಾಯಿದ್ದೀರಿ ನಮ್ಮ ಜೊತೆಯಲ್ಲಿದ್ದಾರೆ, ಮಹಿಳೆಯರದೊಂದು ಶಾಖೆ, ಹೀಗೆ ಒಂದು 8 ಶಾಖೆ ಸ್ಥಾಪನೆ ಮಾಡಿ ಆ ಶಾಖೆಯ ಮುಖಾಂತರ ವಿವಿಧ ಕಾರ್ಯಕ್ರಮಗಳು ಮಾಡ್ತಾ ಈ ಬ್ರಾಹ್ಮಣ ಅಭಿವೃದ್ಧಿಗೆ ಭಾಳಷ್ಟು ಕೊಡುಗೆ ನೀಡಿದ್ದಾರೆ. ಹಾಗೆ ಅಭಿಜಿತ ಮತ್ತು ವಿಶ್ವಾಮಿತ್ರ ಮತ್ತು ಶುಕ್ಲ ಯಜುರ್ವೇದದ ಸಮಾವೇಶ ಕೂಡ ಅವರು ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದರು. ಅದರ ಜೊತೆಯಲ್ಲಿ ಬೈಲಾಸುದ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಭಾಳಷ್ಟು ಅಮೆಂಡ್ಮೆಂಟ್ದಲ್ಲಿ ಒಂದು ಉಲ್ಲೇಖ ಮಾಡ್ತೀನಿ. ಇವತ್ತು ನಾವು ಪೂರ್ವದಲ್ಲಿ ಏನು ಮಾಡ್ತಿದ್ದೆವು ಅಂತಂದ್ರೆ, ಜಿಲ್ಲಾ ಪ್ರತಿನಿಧಿ ನಾವು ರೆಕಮೆಂಡ್ ಮಾಡ್ತಿದ್ದೆವು. ಗುಲ್ಬರ್ಗದಿಂದ ನಾವು ಯಾರಿಗೆ ರೆಕಮೆಂಡ್ ಮಾಡ್ತೀವಿ, ಜಿಲ್ಲಾ ಬ್ರಾಹ್ಮಣ ಸಂಘ ಈ ಒಂದು AKBMSಗೆ ಅಫಿಲೇಟೆಡ್ ಬಾಡಿ ಆಗಿದ್ರಲಿಂದ ಆ ಬಾಡಿಲಿಂದ ಒಂದು ರೆಕಮೆಂಡ್ ಮಾಡ್ತಿದ್ದೆವು. ಅವರೇ ಆ ಜಿಲ್ಲಾ ಪ್ರತಿನಿಧಿಯಾಗಿ ಗುಲ್ಬರ್ಗಕ್ಕೆ ಬರ್ತಿದ್ದರು. ಈಗ ಹಂಗಾಗ್ತಾ ಇಲ್ಲ. ವೋಟರ್ಸ್ ಡಿಸೈಡ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದರು ಅಮೆಂಡ್ಮೆಂಟ್ನಲ್ಲಿ. ಅವರು ಸ್ಪರ್ಧೆ ನಿಂದಿಸಿ ಆ ಸ್ಪರ್ಧೆಯ ಮೂಲಕ ವೋಟರ್ ಮನಸ್ಸಿನಲ್ಲಿ ಇದ್ದಂಥ ವ್ಯಕ್ತಿ ಬೆಂಗಳೂರಿಗೆ ಬರಬೇಕು, ಆ AKBMS ಕಾರ್ಯಕ್ರಮ ವಿಸ್ತರಣೆಯಲ್ಲಿ ಅವರು ಪಾಲ್ಗೊಳ್ಳಬೇಕು ಅಂತ ಉದ್ದೇಶದಿಂದ ಅದೊಂದು ಅಮೆಂಡ್ಮೆಂಟ್ ಮಾಡಿ ಇವತ್ತು ಅದೇ ಅಮೆಂಡ್ಮೆಂಟದ ಒಂದು ಪ್ರಭಾವವಾಗಿ ಪ್ರಮೋದ್ ಅಡ್ಕಿಯವರು ಸ್ಪರ್ಧಿಸುತ್ತಿದ್ದಾರೆ. ಆ ಸ್ಪರ್ಧೆಯಲ್ಲಿ ಅವರಿಗೆ ಹೆಚ್ಚಿನ ಬಹುಮತದಿಂದ ಆರಿಸ್ತಿರಬೇಕು. ಹಾಗೂ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಭಾಳ ಪ್ರಸಿದ್ಧವಾದ ವ್ಯಕ್ತಿ, ವೇದಮೂರ್ತಿಗಳು ಹಾಗೂ ಹಿಂದಿನ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಲ್ಲಿ ಕೆಲಸ ಮಾಡಿದವರು, ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ
ಒಂದು ಎಲೆಕ್ಟ್ ಮಾಡಬೇಕಂತ ಹೇಳಿ ತಮ್ಮ ಮೂಲಕ ಎಲ್ಲ AKBMS ವೋಟರ್ದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇನ್ನೊಂದು ಅಮೆಂಡ್ಮೆಂಟ್ ಆಗಿದೆ ಸರ್, ಏನಂದ್ರೆ ನಾವು ಅಖಿಲ ಕರ್ನಾಟಕ ಇದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆದಮೇಲೆ ನಮ್ಮಲ್ಲಿ ಬೈಲಾದಲ್ಲಿ ಆಪ್ಷನ್ ಇರಲಿಲ್ಲ ಗೌರ್ಮೆಂಟ್ದು ಯಾವುದೇ ಒಂದು ಯೋಜನೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಅದು ಕೂಡ ಅನುಕೂಲ ಆಗಲಿಕ್ಕೆ ಈ ಒಂದು ಹೊಸ ಬೈಲಾದಲ್ಲಿ ಅಮೆಂಡ್ಮೆಂಟ್ ಮಾಡಿ, ಯಾಕಂದ್ರೆ ಅಭಿವೃದ್ಧಿ ಮಂಡಳಿ ಆದಮೇಲೆ ಬರ್ತಂಥ ಅನುದಾನ ಉಪಯೋಗ ಮಾಡಲಿಕ್ಕೆ ಬೈಲಾದಲ್ಲಿ ತಿದ್ದುಪಡಿ ಕೂಡ ಮಾಡಿ ಈ ಒಂದು ಅಭಿವೃದ್ಧಿಗೆ ಒಂದು ಒಳ್ಳೆಯ ಬೈಲಾ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ ಹರ್ನಾಳಿಯವರು. ಅವರ ಆಶೀರ್ವಾದದಲ್ಲಿ ನಿಂತಂಥ ಎಲ್ಲ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಯುಸಿ ಪರೀಕ್ಷೆಯಲ್ಲಿ ದೊಡ್ಡಪ್ಪ ಅಪ್ಪ ಕಾಲೇಜು ವಿದ್ಯಾರ್ಥಿಗಳ ಸಾಧನೆ, ಕಾಲೇಜು ಆಡಳಿತ ಮಂಡಳಿಯಿಂದ ಸನ್ಮಾನ. ಏಪ್ರಿಲ್ 12ರಿಂದ ಶಿವಲಿಂಗೇಶ್ವರ ರಥೋತ್ಸವ, ದೇವಸ್ಥಾನ ಸಮಿತಿ ಸುದ್ದಿಗೋಷ್ಠಿ. ಸಚಿವರ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಯಗ್ಗಿಲ್ಲದೆ ಸಾಗಿದೆ, ಬಾಲರಾಜ್ ಗುತ್ತೇದಾರ್ ಆರೋಪ. ಏಪ್ರಿಲ್ 12ರಿಂದ ಜೌಳ್ಗಾ ಬಿ ಗ್ರಾಮದ ಹಜರತ್ ಬಾಲೆ ಸಾಹೇಬ್ ಜಾತ್ರೆ, ರಾಜ್ಕುಮಾರ್ ಪಾಟೀಲ್ ಸುದ್ದಿಗೋಷ್ಠಿ. ಏಪ್ರಿಲ್ 12ರಂದು ಬ್ರಾಹ್ಮಣ ಮಹಾಸಭಾ ಚುನಾವಣೆ, ನರಹರಿ ಪಾಟೀಲ್ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಎನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.